ನಮಸ್ಕಾರ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಜಿಲ್ಲಾ ಪತ್ರಕರ್ತರ ಸಂಘದ ನೂತನ ಸಭಾಂಗಣದ ಕಾಮಗಾರಿಗೆ ಗುದ್ದಲಿ ಪೂಜೆ. ಕಾಮಗಾರಿಗೆ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರು, ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಎಚ್.ಪಿ. ಮದನಗೌಡ ಹಾಗೂ ಜಿಲ್ಲಾಧ್ಯಕ್ಷ ಕೆ.ಎಚ್. ವೇಣುಕುಮಾರ್ ಚಾಲನೆ. ತಹಶೀಲ್ದಾರ್ ಹಟಾವೋ, ಚನ್ನರಾಯಪಟ್ಟಣ ಬಚಾವೋ ಆಂದೋಲನದ ಅಡಿಯಲ್ಲಿ ಮೇ 14ರಂದು ಪಟ್ಟಣದ ಮಿನಿ ವಿಧಾನಸೌಧಕ್ಕೆ ಮುತ್ತಿಗೆ. ಸಿಐಟಿಯು ಮುಖಂಡ ಮಂಜುನಾಥ್ ಹೇಳಿಕೆ. ವಾರ್ತೆಗಳ ವಿವರ. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಕಟ್ಟಡ ಮೇಲ್ಭಾಗದಲ್ಲಿ ನೂತನವಾಗಿ ನಿರ್ಮಾಣವಾಗುತ್ತಿರುವ ಹೆಚ್ಚುವರಿ ಕೊಠಡಿಗಳು ಹಾಗೂ ಸಭಾಂಗಣದ ಶಂಕುಸ್ಥಾಪನೆಯನ್ನು ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರು, ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಎಚ್.ಪಿ. ಮದನಗೌಡ ಹಾಗೂ ಜಿಲ್ಲಾಧ್ಯಕ್ಷ ಕೆ.ಎಚ್. ವೇಣುಕುಮಾರ್ ಗುದ್ದಲಿ ಪೂಜೆ ಮಾಡುವುದರ ಮೂಲಕ ಚಾಲನೆಯನ್ನ ನೀಡಿದರು. ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಶಿವಾನಂದ ತಗಡೂರು ಮಾತನಾಡಿ, ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಮಹಡಿಯ ಹೆಚ್ಚುವರಿ ಕಟ್ಟಡದ ಗುದ್ದಲಿ ಪೂಜೆ ಮಾಡಲಾಗಿದೆ. ಪತ್ರಕರ್ತರ ಸಂಘ ಎಂದರೆ ಒಂದು ವಿಶೇಷವಾದ ಸ್ಥಾನಮಾನವಿದೆ. ಕ್ರಿಯಾತ್ಮಕವಾಗಿ ನಿರಂತರವಾಗಿ ಕೆಲಸ ಮಾಡಿಕೊಂಡು ಬರುತ್ತಿರುವುದು ಒಂದು ಕಡೆಯಾದ್ರೆ, ವ್ಯವಸ್ಥಿತವಾದ ಕಟ್ಟಡದ ಪತ್ರಕರ್ತರ ಭವನ ಇದ್ದು ಹೋಗಿ ಬರುವ ವಸತಿ ವ್ಯವಸ್ಥೆ ಸೇರಿದಂತೆ ಎಲ್ಲ ಒಳಗೊಂಡ ವಿಶೇಷ ಪತ್ರಕರ್ತರ ಭವನ ಹಾಸನದಲ್ಲಿದೆ. ಮುಂದುವರೆದ ಭಾಗವಾಗಿ ಇನ್ನೊಂದು ಕಾಮಗಾರಿಯನ್ನ ಅಧ್ಯಕ್ಷರ ನೇತೃತ್ವದಲ್ಲಿ ಗುದ್ದಲಿ ಪೂಜೆ ಮಾಡಲಾಗಿದೆ. ಆದಷ್ಟು ಬೇಗ ಕಾಮಗಾರಿಯನ್ನ ಮುಗಿಸಿ 4 ತಿಂಗಳಲ್ಲೇ ಹಾಲ್ ಉದ್ಘಾಟನೆ ಆಗಲಿ ಎಂದು ಶುಭ ಹಾರೈಸುತ್ತೇನೆ ಎಂದು ಹೇಳಿದರು. ಮುಂದುವರೆದ ಶಂಕುಸ್ಥಾಪನಾ ಅಂದರೆ ಕಟ್ಟಡದ ಇನ್ನೊಂದು ವಿಸ್ತರಣಾ ಕಾರ್ಯಕ್ರಮವನ್ನು ಇವತ್ತು ಗುದ್ದಲಿ ಪೂಜೆಯನ್ನು ಮಾಡಿದ್ದೇವೆ. ಇಡೀ ರಾಜ್ಯದೊಳಗಡೆ ಹಾಸನ ಜಿಲ್ಲಾ ಪತ್ರಕರ್ತರ ಸಂಘ ಅಂದರೆ ಒಂದು ವಿಶೇಷ ಸ್ಥಾನಮಾನ ಇದೆ. ಕಾರಣ ಏನಂದರೆ, ಅದು ಕ್ರಿಯಾತ್ಮಕವಾಗಿ ನಿರಂತರವಾಗಿ ಕೆಲಸ ಮಾಡ್ಕೊಂಡ್ಬಂದಿರೋದು ಒಂದು ಕಡೆ ಆದರೆ, ಒಂದು ವ್ಯವಸ್ಥಿತವಾದ ಬಿಲ್ಡಿಂಗ್ ಇಲ್ಲಿದೆ. ಆ ಪತ್ರಕರ್ತರ ಭವನ ಇಲ್ಲಿದೆ. ಆ ಪತ್ರಕರ್ತರ ಭವನದಲ್ಲಿ ಜೊತೆ ಪ್ರೆಸ್ ಮೀಟ್ ಹಾಲ್ ಇರ್ಬೋದು ಅಥವಾ ಮೇಲ್ಗಡೆ ಇನ್ನೊಂದು ಹಾಲ್ ಇರ್ಬೋದು, ಅದ್ರ ಜೊತೆಗೆ ಹೋಗಿ ಬಂದವರು ಉಳ್ಕೊಳ್ಳೋದಕ್ಕೂ ಕೂಡ ವಸತಿ ವ್ಯವಸ್ಥೆ ಸೇರಿದಂತೆ ಎಲ್ಲವನ್ನೂ ಒಳಗೊಳ್ಳುವಂಥ ಒಂದು ಪತ್ರಕರ್ತರ ಭವನ ವಿಶೇಷವಾಗಿರೋದು ಹಾಸನದಲ್ಲಿ. ಅದರ ಮುಂದುವರೆದ ಭಾಗವಾಗಿ ಇನ್ನೊಂದು ಮುಂದುವರೆದ ಕಾಮಗಾರಿಯನ್ನು ವೇಣುಕುಮಾರ್ ಅಧ್ಯಕ್ಷರು ಅವರ ನೇತೃತ್ವದಲ್ಲಿ ಇವತ್ತು ಗುದ್ದಲಿ ಪೂಜೆಯನ್ನು ಮಾಡಿದ್ದೇವೆ. ಆದಷ್ಟು ಬೇಗ ಈ ಕಾಮಗಾರಿಯನ್ನು ಮುಗಿಸ್ಕೊಡ್ಲಿ, ಆದಷ್ಟು ಬೇಗ ಒಂದು 4 ತಿಂಗಳಲ್ಲೇ ಉದ್ಘಾಟನೆಯೂ ಆಗಲಿ ಅಂತೇಳಿ ನಾನು ಶುಭ ಹಾರೈಸ್ತೀನಿ. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಕೆಎಚ್ ವೇಣುಕುಮಾರ್ ಮಾತನಾಡಿ, ಹಾಸನ ಜಿಲ್ಲಾ ಪತ್ರಕರ್ತರ ಸಂಘದ 3ನೇ ಅಂತಸ್ತಿನ ಸಭಾಂಗಣದ ಕಾಮಗಾರಿಗೆ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರು ಮತ್ತು ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಎಚ್.ಪಿ. ಮದನಗೌಡ ಅವರ ಸಾರಥ್ಯದಲ್ಲಿ ಚಾಲನೆ ನೀಡಲಾಗಿದೆ. ಈ ಕಟ್ಟಡ ನಿರ್ಮಾಣಕ್ಕೆ ಹಾಸನ ಶಾಸಕರಾದ ಎಚ್.ಪಿ. ಸ್ವರೂಪ್ ರವರು ಮೊದಲು ಅನುದಾನ ನೀಡಿದ್ದಾರೆ. ಎಲ್ಲರ ಸಹಕಾರದೊಂದಿಗೆ ಕಟ್ಟಡ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಗಿದೆ ಎಂದರು. ಈ ಹಾಸನ ಜಿಲ್ಲಾ ಪತ್ರಕರ್ತರ ಭವನಕ್ಕೆ ಮೊದಲು ಕಟ್ಟಡದ ಶಂಕುಸ್ಥಾಪನೆ ನಿರ್ಮಾಣ ಮಾಡಿದವರು ನಮ್ಮ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು ಅವರು. ಹಿಂದೆ ಇದ್ದಂತಹ ಎಲ್ಲ ಅಧ್ಯಕ್ಷರು ಕೂಡ ಈ ಸಂಘಕ್ಕೆ ತಮ್ಮದೇ ಆದ ಕೊಡುಗೆಯನ್ನ ನೀಡಿದ್ದಾರೆ. ಈ ಕಟ್ಟಡದಲ್ಲೇ ಒಂದು ಸಭಾಂಗಣ ಕಟ್ಟುವ ಸದವಕಾಶ ನಮಗೆ ದೊರಕಿದ್ದು, ಒಂದು ಹಾಲ್ನಲ್ಲಿ ಜಿಮ್ ಮತ್ತು ಗ್ರಂಥಾಲಯ ಮಾಡುವ ಉದ್ದೇಶ ಹೊಂದಲಾಗಿದೆ ಎಂದು ಹೇಳಿದರು. ಇವತ್ತು ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರ ಸಂಘದ 3ನೇ ಅಂತಸ್ತಿನ ಒಂದು ಸಭಾಂಗಣದ ಕಾಮಗಾರಿಗೆ ಇವತ್ತು ಶಂಕುಸ್ಥಾಪನೆಯನ್ನು ರಾಜ್ಯಾಧ್ಯಕ್ಷರಾದಂಥ ಶಿವಾನಂದ ತಗಡೂರು ಅವರು ಮತ್ತು ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರು ಮತ್ತು ನಮ್ಮೆಲ್ಲರ ಮಾರ್ಗದರ್ಶಕರಾದ ಎಚ್.ಪಿ. ಮದನಗೌಡ ಅವರ ಸಾರಥ್ಯದಲ್ಲಿ ಇವತ್ತು ಒಂದು ಚಾಲನೆ ನೀಡಲಾಗಿದೆ. ಈ ಕಟ್ಟಡದ ಕಾಮಗಾರಿಗೆ ಮೊದಲ ಅಂಗವಾಗಿ ಹಾಸನ ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಎಚ್.ಎಸ್. ಸ್ವರೂಪ್ ಪ್ರಕಾಶ್ ರವರು ಮೊದಲ ಅನುದಾನವನ್ನು ನೀಡಿದ್ದಾರೆ. ಅದರ ಜೊತೆಗೆ ಎಲ್ಲರ ಸಹಕಾರದೊಂದಿಗೆ ಈ ಕಟ್ಟಡದ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಗಿದೆ. ಇಲ್ಲಿ ವಿಶೇಷವಾಗಿ ಈ ಕಟ್ಟಡದ ಶಂಕುಸ್ಥಾಪನೆ ಮಾಡಿದವರು ಮತ್ತು ಈ ಕಟ್ಟಡವನ್ನು ಕಟ್ಟಿದಂಥವರು ನಮ್ಮ ರಾಜ್ಯಾಧ್ಯಕ್ಷರಂಥ ಶಿವಾನಂದ ತಗಡೂರು ಅವರು. ಈ ಹಿಂದೆ ಇದ್ದಂಥ ಎಲ್ಲ ಅಧ್ಯಕ್ಷರುಗಳು ಕೂಡ ಈ ಸಂಘಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ನೀಡಿದ್ದಾರೆ. ನಮಗೆ ಅಂಥ ಇಲ್ಲೊಂದು ಮೇಲ್ಭಾಗದಲ್ಲಿ ಒಂದು ಸಭಾಂಗಣವನ್ನು ಕಟ್ಟುವಂಥ ಒಂದು ಸದಾವಕಾಶ ನಮಗೂ ಕೂಡ ಸಿಕ್ಕಿರೋದ್ರಿಂದ ಆ ಸದಾವಕಾಶವನ್ನು ನಾವು ಕೂಡ ಸದ್ಬಳಕೆ ಮಾಡಿಕೊಂಡು ಈ ಒಂದು ಸಭಾಂಗಣವನ್ನು ಕಟ್ತಾ ಇದ್ದೀವಿ. ಅದಕ್ಕೆ ತಮ್ಮೆಲ್ಲರ ಸಹಕಾರವನ್ನು ಕೋರ್ತಾ ತಮ್ಮೆಲ್ಲರಿಗೂ ನಮಸ್ಕಾರ. ಸರಿಸುಮಾರು ಒಂದು 15 ಲಕ್ಷ ವೆಚ್ಚ ಆಗೋಂಥ ಸಾಧ್ಯತೆ ಇದೆ ಅಂತ ಹೇಳಿ ಅಂದಾಜು ಮಾಡಲಾಗಿದೆ. ಅದಕ್ಕೆ ಸಂಪನ್ಮೂಲವನ್ನು ಕ್ರೋಢೀಕರಣ ಮಾಡಿ ಈ ಸಭಾಂಗಣದ ಕೆಲಸವನ್ನು
ಈ ಸಭಾಂಗಣದ ಮೊದಲು ಈಗ ಆಲ್ರೆಡಿ 3 ವಸತಿ ಕೊಠಡಿಗಳಿದ್ದಾವೆ. ಅದ್ರ ಮುಂಭಾಗದಲ್ಲಿ ಈಗ ಮೊದಲು ಹಾಲ್ ಮಾಡ್ತಾ ಇದ್ದೀವಿ. ಆ ಹಾಲ್ಗೆ ನಾವು ಒಂದು ಅಂದ್ಕೊಂಡಿದ್ದೀವಿ, ಅದಕ್ಕೆ ಒಂದು ಜಿಮ್ ಹಾಲ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಒಂದು ಜಿಮ್ ಹಾಲು ಜೊತೆಗೆ ಒಂದು ಗ್ರಂಥಾಲಯ ಪತ್ರಕರ್ತರಿಗೆ ಪ್ರಮುಖವಾಗಿ ಬೇಕಾಗಿದೆ. ಒಂದು ಸದಾ ಅವರ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಒಂದು ಜಿಮ್ಮು, ಹಾಗೆ ಜ್ಞಾನವನ್ನು ಸಂಪಾದನೆ ಮಾಡಲಿಕ್ಕೆ ಒಂದು ಗ್ರಂಥಾಲಯ, ಅದೆರಡೂ ಇದರೊಳಗೆ ಬರ್ತದೆ. ಈ ನಿಟ್ಟಿನಲ್ಲಿ ನಮ್ಮ ಕಾರ್ಯ ಸಾಗ್ತಾ ಇದೆ. ಇದೇ ವೇಳೆ ಜಿಲ್ಲಾ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಬಿಸಿ ಶಶಿಧರ್, ಉಪಾಧ್ಯಕ್ಷ ಹರೀಶ್, ಕಾರ್ಯದರ್ಶಿ ಪಿಎ ಶ್ರೀನಿವಾಸ್, ಸಿಬಿ ಸಂತೋಷ್, ಮಾಜಿ ಅಧ್ಯಕ್ಷರಾದ ಬಿಆರ್ ಮಂಜುನಾಥ್, ಬಿಆರ್ ಉದಯ್ ಕುಮಾರ್, ರಾಷ್ಟ್ರೀಯ ಮಂಡಳಿ ಸದಸ್ಯ ಪ್ರಕಾಶ್, ಸಕಲೇಶ್ಪುರ ಪತ್ರಕರ್ತರ ಸಂಘದ ಗಣೇಶ್ ಹಾಗೂ ಪದಾಧಿಕಾರಿಗಳು, ಜಿಲ್ಲಾ ಪತ್ರಕರ್ತರು ಉಪಸ್ಥಿತರಿದ್ದರು. ಮೇ 14ರಂದು ಪಟ್ಟಣದ ಮಿನಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿ ಬೀಗ ಹಾಕುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಿಐಟಿಯು ಮುಖಂಡ ಮಂಜುನಾಥ್ ತಿಳಿಸಿದ್ದಾರೆ. ಅವರು ಪಟ್ಟಣದ ಮಿನಿ ವಿಧಾನಸೌಧದ ಬಳಿ ಭ್ರಷ್ಟಾಚಾರ ವಿರೋಧಿ ಆಂದೋಲನ ವೇದಿಕೆ ವತಿಯಿಂದ 10ನೇ ದಿನಕ್ಕೆ ತಹಶೀಲ್ದಾರ್ ಹಟಾವೋ, ಚನ್ನರಾಯಪಟ್ಟಣ ಬಚಾವೋ ಆಂದೋಲನದ ಅಡಿಯಲ್ಲಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಸಭೆಯಲ್ಲಿ ಮಾತನಾಡಿ, ತಹಶೀಲ್ದಾರ್ ಒಬ್ಬ ತಾಲೂಕು ಜವಾಬ್ದಾರಿ ಮನುಷ್ಯನಾಗಿದ್ದು ಅಂಥವರೇ ಭ್ರಷ್ಟಾಚಾರ ನಡೆಸಿದ್ರೆ ಇನ್ನು ಕೆಲ ಅಧಿಕಾರಿಗಳು ಏನ್ ಮಾಡ್ತಾರೆ ಎಂಬುದು ಜನರು ಅರಿತುಕೊಳ್ಬೇಕು. ಸರ್ಕಾರವನ್ನ ಕೆಟ್ಟದಾಗಿ ಬೈದು ಸಾಕ್ಷ್ಯಾಧಾರಗಳಿದ್ದರೂ ಸಹ ಜಿಲ್ಲಾಡಳಿತ ಹಾಗೂ ಸರ್ಕಾರ ಯಾವುದೇ ಕ್ರಮ ಕೈಗೊಳ್ಳದೆ ಸುಮ್ಮನೆ ಕೂತಿರುವುದು ನೋಡಿದ್ರೆ ಎಲ್ಲರೂ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಎಂಬುದು ಎದ್ದು ಕಾಣ್ತಾ ಇದೆ. ಆದ್ರಿಂದ ಇಂತಹ ನೀಚ ಅಧಿಕಾರಿಗಳು ನಮ್ಮ ತಾಲೂಕಿನಲ್ಲಿ ಇರುವುದು ಬೇಡ ಎಂದು ತೀರ್ಮಾನಿಸಿ ಸಂಘಟನೆಯ ಮುಖಂಡರು ತೀರ್ಮಾನಿಸಿ ಬುಧವಾರ ಬೆಳಗ್ಗೆ 11 ಗಂಟೆಗೆ ತಾಲೂಕು ಕಚೇರಿಗೆ ಬೀಗ ಹಾಕಿ ಉಗ್ರ ಹೋರಾಟ ನಡೆಸುತ್ತೇವೆ. ಜನರ ವಿರೋಧಿ ಅಧಿಕಾರಿಗಳು ನಮಗೆ ಬೇಡ, ಜನರ ಪರವಾಗಿ ಕೆಲಸ ಮಾಡುವವರು ಬೇಕು. ಆದರೆ ಸ್ಥಳೀಯ ಶಾಸಕರು ಹಾಗೂ ರಾಜಕಾರಣಿಗಳು ಅವರಿಗೆ ಬೆಂಬಲವಾಗಿ ನಿಂತು ಕೆಲಸ ಮಾಡ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಜನರು ಇವರಿಗೆ ತಕ್ಕ ಪಾಠ ಕಲಿಸಿಯೇ ತೀರ್ತಾರೆ ಎಂದು ಹೇಳಿದರು. ಅನಾಗರಿಕ ವರ್ತನೆಯ ಈ ತಹಸೀಲ್ದಾರ್ ಅವ್ರನ್ನ ಒಂದು ಇಲ್ಲಿಂದ ತೊಲಗಿಸ್ಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ತಹಸೀಲ್ದಾರ್ ಹಟಾವೋ, ಚನ್ನರಾಯಪಟ್ಟಣ ತಾಲೂಕಿನ ಜನತೆ ಬಚಾವೋ ಅಂತಕ್ಕಂಥ ಆಂದೋಲನದಡಿ ನಾವು ಚಳುವಳಿಯನ್ನು ಅಹೋರಾತ್ರಿ ಆರಂಭ ಮಾಡಿದ್ದೀವಿ. ಈ ಚಳುವಳಿ ಇವಾಗಲೇ 9ನೇ ದಿವಸಕ್ಕೆ ಕಾಲಿಟ್ಟಿದೆ. ಭಾಳ ಮುಖ್ಯವಾಗಿ ತಹಸೀಲ್ದಾರ್ ಅವರ ವರ್ತನೆ ಏನು ಅಂತ ಹೇಳಿದರೆ, ಈ ತಾಲೂಕನ್ನು ಭಾಳ ದೊಡ್ಡ ತಾಲೂಕು, ನಾನು ಇಲ್ಲಿ ಹಣವನ್ನು ಗಳಿಸ್ಲಿಕ್ಕೆ ಬಂದಿದ್ದೀನಿ ಅಂತಕ್ಕಂಥ ಒಂದು ಸ್ಪಷ್ಟವಾದಂಥ ಆಡಿಯೋ ನಮ್ಮ ಬಳಿ ಇದೆ. ಈಗಾಗಲೇ ಅದು ಜಗಜ್ಜಾಹೀರಾಗಿದೆ. ಮತ್ತೊಂದು ಆಡಿಯೋ ಸರ್ಕಾರವನ್ನು ಸೂಳೆ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಂತೇಳಿ ಸಂಬೋಧಿಸ್ತಾರೆ. ಒಂದು ಸರ್ಕಾರವನ್ನು ಈ ರೀತಿ ಅಂದರೆ ಒಬ್ಬ KS ಅಧಿಕಾರಿಯಾಗಿ ಸರ್ಕಾರದ ಆದೇಶಗಳನ್ನು ಹೇಗೆ ಇವರು ಅನುಷ್ಠಾನಕ್ಕೆ ತರ್ತಾರೆ, ಅದೇ ರೀತಿ ಸರ್ಕಾರದ ಪ್ರತಿನಿಧಿಗಳಿಗೆ ಯಾವ ರೀತಿ ಇವರು ಬೆಲೆ ಕೊಡ್ತಾರೆ, ಈ ತಾಲೂಕಿನ ರೈತರಿಗೆ ಯಾವ ರೀತಿ ಇವರು ಗೌರವ ಕೊಡ್ಬೋದು ಅಂತಕ್ಕಂಥದ್ದು ನಮಗೆ ಆತಂಕವನ್ನು ಉಂಟು ಮಾಡ್ತಾ ಇದೆ. ಸೊ ಈ ನೆಲೆಯಲ್ಲಿ ಇವರ ವರ್ತನೆ ಮತ್ತು ಇವರ ಇದು ಭಾಳ ಕೆಟ್ಟದಾಗಿರೋದ್ರಿಂದ ನಾವು ಇವತ್ತು ಈ ಆಂದೋಲನವನ್ನು ಹಮ್ಮಿಕೊಂಡಿದ್ದೀವಿ. ಸೂಳೆ ಸರ್ಕಾರ ಅಂದರೆ ಸರ್ಕಾರ ಕೇಳಿದ ಮಾತ್ರ ಅಲ್ಲ, ಮಹಿಳೆಯರನ್ನ ಅವಮಾನಿಸಿದ್ದಾರೆ. KS ಅಧಿಕಾರಿ ಒಬ್ಬ ಈ ರೀತಿ ಮಾತನಾಡಿದರೆ, ದಂಡಾಧಿಕಾರಿಯಾಗಿ ಮಹಿಳೆಯರನ್ನ ಈ ರೀತಿ ಅವಮಾನಿಸಿದರೆ ಅವರು ಯಾವ ರೀತಿ ಆಡಳಿತವನ್ನು, ನಾಗರಿಕ ಆಡಳಿತವನ್ನು, ಸೇವೆಯನ್ನು ಇವರು ಕೊಡ್ಬೋದು ಅಂತಕ್ಕಂಥದ್ದು ನಮಗೆ ಸಂಶಯಕ್ಕೆ ಎಡೆ ಮಾಡಿದೆ. ಇಷ್ಟೆಲ್ಲ ಆದರೂ ಕೂಡ ಇದೆಲ್ಲವೂ ಕೂಡ ಸರ್ಕಾರದ ಮಂತ್ರಿಗಳಿಗೆ, ಜನಪ್ರತಿನಿಧಿಗಳಿಗೆ, ಇವರೆಲ್ಲರಿಗೂ ಕೂಡ ಒಂದು ಇದು ಬಂದರೂ ಸಹ ಇನ್ನೂ ಕೂಡ ಅವ್ರನ್ನ ರಕ್ಷಣೆ ಮಾಡ್ತಾ ಇದ್ದಾರೇನೋ ಅಂತಕ್ಕಂಥ ಸಂಶಯ ಈ ತಾಲೂಕಿನ ಮತ್ತು ಈ ರಾಜ್ಯದ ಜನತೆ ಬರ್ತಾ ಇದೆ. ಇಂಥ ಒಬ್ಬ ಅನಾಗರಿಕ ವರ್ತನೆ ಮಾಡಿರ್ತಕ್ಕಂಥ ಒಬ್ಬ KS ಅಧಿಕಾರಿಯನ್ನು ಇವರು ಅಮಾನತು ಮಾಡಿ ಮುಂದೆ ಸರಿಯಾದಂಥ ಶಿಸ್ತು ಕ್ರಮ ಕೈಗೊಂಡು ಸೇವೆಯಿಂದ ವಜಾ ಮಾಡಬೇಕು. ಯಾಕೆಂದರೆ ಇವರು ಇನ್ನೂ ಪ್ರೊಬೇಷನರಿ ತುಂಬಿಲ್ಲ. ಇವರಿಗೆ ಪ್ರೊಬೇಷನರಲ್ಲೇ ಈ ರೀತಿ ಒಂದು ನಡವಳಿಕೆಯನ್ನು ಇಟ್ಟುಕೊಂಡ್ರೆ ಇನ್ನು ಮುಂದಿನ ದಿವಸಗಳಲ್ಲಿ ಈ ನಾಗರಿಕ ಸೇವೆಯನ್ನು ಯಾವ ರೀತಿ ಜನರಿಗೆ ಕೊಡ್ಬೋದು ಅಂತಕ್ಕಂಥದ್ದು ಭಾಳ ಮುಖ್ಯವಾದ್ದು. ಮತ್ತು KCSR ರೂಲ್ಸು ಅಥವಾ ಅಧಿಕಾರಿಗಳಿಗಿರ್ತಕ್ಕಂಥ ಏನು ಕಾನೂನಿನ ಚೌಕಟ್ಟಿದೆ ಅವು ಎಲ್ಲವನ್ನು ಮೀರಿ ಇವತ್ತು ಅವರು ಮಾತನಾಡಿದ್ದಾರೆ. ಯಾರೂ ಕೂಡ ಸರ್ಕಾರವನ್ನು ಈ ರೀತಿ ಸರ್ಕಾರದ ಅಧೀನದ ವ್ಯಕ್ತಿ ಮಾತಾಡಲಿಕ್ಕೆ ಅವಕಾಶ ಇಲ್ಲ. ಆದರೂ ಕೂಡ ಇದ್ರು ಮಾಡಿದ್ದಾರೆ.
ಅದನ್ನು ನಾವು ಎಲ್ಲ ಜನಪ್ರತಿನಿಧಿಗಳಿಗೆ ತಿಳಿಸಿದ್ದೀವಿ. ಅವರು ಸೂಕ್ತ ಕ್ರಮವನ್ನು ಕೈಗೊಂಡಿಲ್ಲ. ಸೊ ಅದರಿಂದ ಈ ಭ್ರಷ್ಟ ಅಧಿಕಾರಿಯನ್ನು ಮತ್ತು ಅನಾಗರಿಕ ಅಧಿಕಾರಿಯನ್ನು ರಕ್ಷಣೆ ಮಾಡ್ತಾ ಇದ್ದವರು ಅಂತಕ್ಕಂಥ ಸಂಶಯ ಈ ನಾಡಿನ ಜನತೆಗೆ ಇವತ್ತು ಬರ್ತಾ ಇದೆ. ಆದ್ದರಿಂದ ನಾವು ದಿನಾಂಕ 14/5/2025 ಬುಧವಾರ ತಾಲೂಕು ಕಚೇರಿ ಚಲೋ ಮತ್ತು ಬೀಗ ಹಾಕ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಯಾಕೆಂದರೆ ನಾಗರಿಕರಾಗಿ ಒಬ್ಬ ದಂಡಾಧಿಕಾರಿ ಅಲ್ಲಿ ಕೂರ್ಲಿಕ್ಕೆ ಅನರ್ಹ ಅನ್ನೋದು ಈ ನಾಡಿನ ಜನತೆ ಗೊತ್ತಾಗಬೇಕು. ಅದು ಸರ್ಕಾರ ಏನು ಕ್ರಮ ತಗೊಳ್ತೋ ಅವ್ರಿಗೆ ಕೈ ಬಿಟ್ಟಂಥ ವಿಚಾರ. ಆದ್ದರಿಂದ ನಾವು ಜನತೆಯ ನಡುವೆ ಹೋಗ್ತೀವಿ, ಅವತ್ತು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತೀವಿ. ನಾವು ಈಗಲೂ ಕೂಡ ಸರ್ಕಾರಕ್ಕೆ ವಿನಂತಿ ಮಾಡ್ತೀವಿ, ಈ ಚಳುವಳಿ ಇನ್ನೂ ತೀವ್ರ ರೂಪವನ್ನು ಪಡ್ಕೊಳ್ಳೋ ಮುಂಚೆ ಈ ತಹಸೀಲ್ದಾರ್ ಅವ್ರನ್ನ ಇಲ್ಲಿಂದ ತೊಲಗಿಸಿ ನಂತರದಲ್ಲಿ ಕಾನೂನು ಕ್ರಮವನ್ನು ಕೈಗೊಳ್ಳಿ ಅಂತಕ್ಕಂಥ ಒತ್ತಾಯವನ್ನು ಮಾಡ್ತೀವಿ. ಇಲ್ಲದೇ ಇದ್ದರೆ ಈ ಸರ್ಕಾರ ಇಂಥವ್ರನ್ನೂ ಕೂಡ ರಕ್ಷಣೆ ಮಾಡುತ್ತೇನೋ ಅಂತ. ತಾಲೂಕು ರೈತ ಸಂಘದ ಅಧ್ಯಕ್ಷ ಸಿಜಿ ರವಿ ಮಾತನಾಡಿ, ಬುಧವಾರ ತಾಲೂಕು ಕಚೇರಿಗೆ ಬೀಗ ಹಾಕಲು ಒಕ್ಕೊರಲಿನಿಂದ ತೀರ್ಮಾನಿಸಲಾಗಿದ್ದು 3 ದಿನಗಳ ಕಾಲ ತಾಲೂಕಿನ ಹಳ್ಳಿಗಳಿಗೆ ಪ್ರವಾಸ ಮಾಡಿ ಜನರಿಗೆ ಜಾಗೃತಿ ಮೂಡಿಸಿ ಪ್ರತಿಭಟನೆಗೆ ಭಾಗವಹಿಸಿ ತಹಶೀಲ್ದಾರ್ ಹಟಾವೋ ಎಂಬ ಘೋಷವಾಕ್ಯದಲ್ಲಿ ಪ್ರತಿಭಟನೆ ನಡೆಸುತ್ತೇವೆ ಎಂದು ಹೇಳಿದರು. 9 ದಿನ ಆಗಿದೆ. ಇವತ್ತು ಈ ತಾಲೂಕು ಆಫೀಸು ಒಬ್ಬ ತಾಲೂಕು ಮ್ಯಾಜಿಸ್ಟ್ರೇಟ್ರಾದಂಥ ತಹಸೀಲ್ದಾರ್ ಅವ್ರ ವರ್ತನೆ ನೋಡ್ಕೊಬಿಟ್ರೆ ಗುಂಡಾ ವರ್ತನೆಯಲ್ಲಿ ವರ್ತಿಸ್ತಾ ಇದ್ದಾರೆ. ಈ ತಾಲೂಕಿನ ಮ್ಯಾಜಿಸ್ಟ್ರೇಟ್ರವರು ಏನಿವತ್ತು ಅವ್ರದ್ದು ಆಡಿಯೋ ವಿಡಿಯೋ ಎಲ್ಲ ಲೀಕ್ ಆಗಿದೆ, ಅದಕ್ಕೆ ಇಲ್ಲ ಪ್ರತಿ ಉತ್ತರನೂ ಕೊಟ್ಟಿಲ್ಲ. ಇವತ್ತಿಗೆ 9 ದಿನ ಆಗಿದೆ. ನಾವು ನಮ್ಮ ಲೋಕಸಭಾ MP ಅವರಾದಂಥ ಶ್ರೇಯಸ್ ಅವರಿಗೆ 2 ಸಲ ಹೋಗಿ ಹೇಳಿದ್ದೀವಿ. ನಮ್ಮ ಉಸ್ತುವಾರಿ ಮಿನಿಸ್ಟ್ರು ರಾಜಣ್ಣವರು ಅವ್ರಿಗೂ ಹೋಗಿ ಹೇಳಿದ್ದೀವಿ. ಕಂದಾಯ ಮಿನಿಸ್ಟ್ರು ಕೃಷ್ಣ ಬೈರೇಗೌಡರಿಗೂ ಹೇಳಿದ್ದೀವಿ. ನಮ್ಮ ಸಂಬಂಧಪಟ್ಟ ಇಲ್ಲಿ ನಮ್ಮ 3 ಸಲ ಶಾಸಕರಾದಂಥ CN ಬಾಲಕೃಷ್ಣ ಅವ್ರಿಗೂ ಹೇಳಿದ್ದೀವಿ. ಇದು ಯಾವ ಟೈಪ್ ನಡೀತಾ ಇದೆ, ಯಾವ ವಲಂತ್ರ ನಡೀತಾ ಇದೆ ಅಂತ ನಮಗಂತೂ ಅರ್ಥ ಆಗ್ತಿಲ್ಲ. ಇದು ಯಾರ್ಯಾರೋ ಕೈವಾಡ ಇದೆ. ಈ ತಾಲೂಕಲ್ಲಿ ಒಬ್ಬ ಭ್ರಷ್ಟ ಅಧಿಕಾರಿನ ಇನ್ನೂ ಇಟ್ಕೊಂಡಿದ್ದಾರೆ ಅಂದರೆ ಅವಮಾನ ಆಗುತ್ತೆ. ಒಬ್ಬ ಈ ತಾಲೂಕಿನ ಮ್ಯಾಜಿಸ್ಟ್ರೇಟ್ರು ಒಂದು ಕಾಂಗ್ರೆಸ್ನ ಸೂಳೆ ಸರ್ಕಾರ ಅಂತ ಬೈತಾನೆ. 24 ಗಂಟೆಯಲ್ಲಿ ಯಾವ ಮಾತಲ್ಲಿ ನಾನು ಬೈಬೇಕು ಅಂತ ಗೊತ್ತಾಗತ್ತಿಲ್ಲ. 24 ಗಂಟೆಯಲ್ಲಿ ಅಮಾನತಲ್ಲಿ ಇಡಬೇಕಿತ್ತು, ಸಸ್ಪೆಂಡ್ ಮಾಡಬೇಕಿತ್ತು ಆ ಯಪ್ಪನ್ನ. ಇದು ಯಾವ ಬ್ಯಾಕ್ಗ್ರೌಂಡ್ ಇದೆ ಅಂತ ಈ ತಾಲೂಕಲ್ಲಿ ಜನಕ್ಕೆ ಇನ್ನೂ ಅರ್ಥ ಆಗ್ತಿಲ್ಲ. ಇದು 9 ದಿನ ಆಗಿದೆ. ನಮ್ಮ ಏನಿವತ್ತು ಭ್ರಷ್ಟಾಚಾರ ವಿರೋಧಿ ಆಂದೋಲನ ವೇದಿಕೆ, ರೈತ ಸಂಘ, ದಲಿತ ಸಂಘ, ಎಲ್ಲ CET ಪ್ರಗತಿಪರ ಸಂಘಟನೆ ಏನು ಜೋಡಣೆಯಲ್ಲಿ ನಾವು ಮಾಡಿದ್ದೀವಿ. ಇದು ನಾವೇನು ಗುಡಾರಲ್ಲ, ಅವ್ರನ್ನ ಓಡಿಸೋದು ಗಂಟ ಇಲ್ಲೇ ಕೂತ್ಕೊಳ್ಳಾರೆ. ಅದರಿಂದ ಅತಿ ಶೀಘ್ರದಲ್ಲಿ ನಾಳೆ ಹಳ್ಳಿ ಕಡೆಗೆ ಹೋಗ್ತಾ ಇದ್ದೀವಿ. ಏನು 14ನೇ ತಾರೀಕು, ಇವತ್ತು 14ನೇ ತಾರೀಕು ಬುಧವಾರ ಏನು ತಾಲೂಕು ಆಫೀಸು ಚಲೋ ಇದೆ. ಅವತ್ತು ನಮ್ಮ ಎಲ್ಲ ರೈತರು ಎಲ್ಲ ಹಳ್ಳಿಗೆ ನಾವು ಪಾಂಪ್ಲೆಟ್ ನಾಳೆಯಿಂದ ಹೋಗ್ತಾ ಇದ್ದೀವಿ ಎಲ್ಲ ಕಡೆಗೆ. ಏನಿವತ್ತು ಅಷ್ಟು ಭ್ರಷ್ಟಾಚಾರ ಇದೆ, ನಮ್ಮ ರೈತರುಗಳಿಗೆ ತಿಳುವಳಿಕೆ ಇಲ್ಲ. ಇನ್ನೂ ಬಂದು ಇಲ್ಲಿ 24 ಗಂಟೆ ಸುತ್ತಾರೆ ನಮ್ಮ ರೈತರು, ಬ್ಯಾಗ್ ಹಿಡ್ಕೊಂಡು ಚೀಲ ಹಿಡ್ಕೊಂಡು. ಏನು ಅವ್ರ ಅಪ್ಪನ ಮನೆ ಕೆಲಸ ಮಾಡಿಕೊಟ್ಟು ಗುದ್ಲಿಲ್ ಕೆತ್ತಾರೆ. ನನಗೆ ಇವತ್ತೇನು ಕೃಷ್ಣ ಬೈರೇಗೌಡರು ದುರಸ್ತು ಮಾಡೋಕ್ಕೆ ಹೇಳಿದ್ದಾರೆ. ಒಂದು ಎಕರೆಗೆ 5 ಲಕ್ಷ 6 ಲಕ್ಷ ಕೊಡಿ, 10 ಲಕ್ಷ ಕೊಡಿ ಅಂತ ಒಬ್ಬ. ಪ್ರತಿಭಟನೆಯಲ್ಲಿ ಮುಖಂಡರಾದ ಬರಗೂರು ಶಂಕರ್, ಗುಳಸಿಂದ ಮಹೇಶ್, ತೇಜಸ್ ಗೌಡ ಹಾಜರಿದ್ದರು. ಈಗ ಜಾಹೀರಾತು. ಸುಜಲಾ PU ಕಾಲೇಜ್ ಹಾಸನದ ಹೆಸರಾಂತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಸುಜಲಾ PU ಕಾಲೇಜ್ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ಮತ್ತು CET, NEET, JEE ತರಗತಿಗಳಿಗೆ ನುರಿತ ಅಧ್ಯಾಪಕರಿಂದ ತರಬೇತಿ ನೀಡಲಾಗುವುದು. ಸುಸಜ್ಜಿತ ಬಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ವ್ಯವಸ್ಥೆ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಸೌಲಭ್ಯವಿದೆ. ಮತ್ತು ಹಾಸನದ ಹೆಸರಾಂತ ಗಣಿತಶಾಸ್ತ್ರದ ಉಪನ್ಯಾಸಕರಾದ ಡಾಕ್ಟರ್ ಲೋಕೇಶ್ ಇವರ ಸಾರಥ್ಯದಲ್ಲಿ PU ಕಾಲೇಜ್ ಮುನ್ನಡೆಯುತ್ತಿದೆ. ಸುಜಲಾ PU ಕಾಲೇಜ್
ಸುಜಲಾ ಪಿಯು ಕಾಲೇಜ್, ಅಪೂರ್ವ ಹೋಟೆಲ್ ರೋಡ್, ಉತ್ತರ ಬಡಾವಣೆ, ಹಾಸನ. ಮೊಬೈಲ್ ನಂಬರ್ಸ್ 9844244869, 9844359215 ಮತ್ತು 6360685198. ಸೆಲ್ಯೋ ಗೋಲ್ಡ್, ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, Stop it! ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ, ಆದ್ರೆ ನಮ್ಮ ಅಜ್ಜಿ ತಂದೆ ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜ್ ಹೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ನಿಮ್ಮ ಮನೆಯ ಸೊಬಗು ಮತ್ತು ಹೊಳಪನ್ನ ಹೆಚ್ಚಿಸಲು ಇದೀಗ ಪ್ರಾರಂಭವಾಗಿದೆ ಯೂನಿವರ್ಸಲ್ ಎಲೆಕ್ಟ್ರಿಕಲ್ಸ್ ಮತ್ತು ಹಾರ್ಡ್ವೇರ್, ಹಾಸನದ MG ರಸ್ತೆಯಲ್ಲಿ. ನಮ್ಮಲ್ಲಿ ನಿಮ್ಮ ಮನೆಯ ಅಂದವನ್ನ ಹೆಚ್ಚಿಸಲು ಮಲ್ಟಿ ಬ್ರಾಂಡೆಡ್ ಕಂಪನಿಗಳ ನವನವೀನ ಮಾದರಿಯ ಝೂಮರ್ ಲೈಟ್ಸ್, ಸ್ಯಾಂಡ್ಲರ್ ಲೈಟ್, ಟ್ರ್ಯಾಕ್ ಮತ್ತು ಪ್ರೊಫೈಲ್ ಲೈಟ್, ಲೈಟಿಂಗ್ ಫ್ಯಾನ್ಸ್, ಡೆಕೋರೇಟಿವ್ ಲೈಟ್ಸ್, LED ಪ್ಯಾನಲ್ ಲೈಟ್, ಸೀಲಿಂಗ್ ವಾಲ್ ಮತ್ತು ಸ್ಪಾಟ್ ಲೈಟ್ಗಳು ದೊರೆಯುತ್ತದೆ. ದೀರ್ಘಕಾಲ ಬಾಳಿಕೆ ಬರುವ ವಿಶ್ವಾಸಾರ್ಹ ಕಂಪನಿಗಳ ವೈರ್ಸ್, ಸ್ವಿಚಸ್, ಕೇಬಲ್ಸ್, ಮೋಟಾರ್ ಪಂಪ್ಸ್, ಗೀಸರ್ ಮತ್ತು ಪೈಪ್ಗಳು ದೊರೆಯುತ್ತದೆ. ಫ್ಯಾನ್ಸ್, ಗೀಸರ್, ಎಲೆಕ್ಟ್ರಿಕಲ್ ಮೋಟಾರ್ ಪಂಪ್ಗಳು, ಅಂಡರ್ ಗ್ರೌಂಡ್ ಕೇಬಲ್, ಹೆವಿ ಇಂಡಸ್ಟ್ರಿಯಲ್ ಮೆಟೀರಿಯಲ್ಸ್, ಮನೆ ಮತ್ತು ಜಮೀನಿಗೆ ಬೇಕಾಗುವ ಎಲ್ಲ ರೀತಿಯ ಹಾರ್ಡ್ವೇರ್ ವಸ್ತುಗಳು ಮತ್ತು ಪೈಪ್ಗಳು ಹೋಲ್ಸೇಲ್ ಮತ್ತು ರಿಟೇಲ್ ದರದಲ್ಲಿ ಒಂದೇ ಸೂರಿನಡಿ ದೊರೆಯುತ್ತದೆ. ಎಂದೇ ಭೇಟಿ ನೀಡಿ ಯೂನಿವರ್ಸಲ್ ಎಲೆಕ್ಟ್ರಿಕಲ್ಸ್ ಅಂಡ್ ಹಾರ್ಡ್ವೇರ್, ನಿಯರ್ ಡೆಂಟಲ್ ಕಾಲೇಜ್ ಸರ್ಕಲ್, MG ರೋಡ್, ಹಾಸನ್. ಕಾಂಟ್ಯಾಕ್ಟ್ 8310 867 875 944 849 2394. ಶಿವನಂದಿ ಟೈಲ್ಸ್, ಪೇಂಟ್ಸ್ ಅಂಡ್ ಸ್ಯಾನಿಟರಿ, ಹಾಸನದ ಅತಿ ದೊಡ್ಡ ಟೈಲ್ಸ್, ಪೇಂಟ್ಸ್ ಅಂಡ್ ಸ್ಯಾನಿಟರಿ ವೇರ್ ಶಾಪ್ ನಮ್ಮ ಶಿವನಂದಿ. ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸುವಂತಹ ಎಲ್ಲ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯವಿದೆ. ಯಾವುದೇ ಕಟ್ಟಡದ ನಿರ್ಮಾಣಕ್ಕೆ ಅಗತ್ಯವಾದ ವಿನೂತನ ಶೈಲಿಯ ಬಗೆ ಬಗೆಯ ಡಿಸೈನ್ಸ್ ಉಳ್ಳ ಟೈಲ್ಸ್ಗಳು, ವೆಟ್ರಿಫೈಡ್ ಟೈಲ್ಸ್ಗಳು, ಸೆರಾಮಿಕ್ ಐಟಮ್ಸ್ಗಳು, ಎಲ್ಲ ಬಗೆಯ ಬ್ರಾಂಡೆಡ್ ಕಂಪನಿಯ ಪೇಂಟ್ಸ್ಗಳು, ಕಿಚನ್ ಮತ್ತು ಬಾತ್ರೂಮ್ಗಳ ಅಂದವನ್ನು ಹೆಚ್ಚಿಸುವಂತಹ ಸ್ಯಾನಿಟರಿ ಐಟಮ್ಸ್ಗಳು, ಮಾಡ್ಯುಲರ್ ಕಿಚನ್ ಆಕ್ಸೆಸರೀಸ್ಗಳು, ಸ್ಟೋನ್ ವರ್ಕ್ಸ್, ಬಾತ್ರೂಮ್ ಫಿಟ್ಟಿಂಗ್ಸ್, ವುಡನ್ ಫಿನಿಶಿಂಗ್ಸ್ಗಳು, ಪ್ಲಂಬಿಂಗ್ ಮೆಟೀರಿಯಲ್ಸ್ ಮತ್ತು ಎಲೆಕ್ಟ್ರಿಕಲ್ ಐಟಮ್ಸ್ಗಳ ಲಕ್ಸುರಿಯಸ್ ಕಲೆಕ್ಷನ್ಸ್ ಇದೀಗ ನಮ್ಮ ಹಾಸನದ ನಿಮ್ಮ ಶಿವನಂದಿ ಟೈಲ್ಸ್, ಪೇಂಟ್ಸ್ ಅಂಡ್ ಸ್ಯಾನಿಟರಿಯಲ್ಲಿ ಲಭ್ಯವಿದೆ. ಮಾರ್ಬಿಟೋ ಟೈಲ್ಸ್, ಸರಾ, ಏಷ್ಯನ್ ಪೇಂಟ್ಸ್, Budget Paints, Oragris, Handwear Italian Collections, Jaguar, Astral Pipes, Orient Electric ಹೀಗೆ 20ಕ್ಕೂ ಹೆಚ್ಚು ಬ್ರಾಂಡೆಡ್ ಕಂಪನಿಯ ಸುಪೀರಿಯರ್ ಟೈಲ್ಸ್, ಪೇಂಟ್ಸ್ ಅಂಡ್ ಸ್ಯಾನಿಟರಿ ಮೆಟೀರಿಯಲ್ಸ್ಗಳಿಗಾಗಿ ಎಂದೇ ಭೇಟಿ ನೀಡಿ. ಶಿವನಂದಿ ಟೈಲ್ಸ್, ಪೇಂಟ್ಸ್ ಅಂಡ್ ಸ್ಯಾನಿಟರಿ, HMT ಕಲ್ಯಾಣ ಮಂಟಪದ ಹತ್ತಿರ, ಮೈಸೂರು ರಸ್ತೆ, ಕೆ ಹೊಸಕೊಪ್ಪಲು, ಹಾಸನ. ಕಾಂಟ್ಯಾಕ್ಟ್ 9032251415. ನೋಡಿದಾಗಲೆಲ್ಲ ನವ ಚಿತ್ರವೇ. ಜಿಆರ್ಟಿ ಜ್ಯುವೆಲರ್ಸ್ ಅವರ 62ನೇ ಬ್ರಹ್ಮಾಂಡವಾದ ಶೋರೂಮ್ ಈಗ ಹಾಸನದಲ್ಲಿ. ಚಿನ್ನದ ಆಭರಣಗಳ ವೇಸ್ಟೇಜ್ VA ಮೇಲೆ 20% ರಿಯಾಯಿತಿ. ಹಳೆಯ ಚಿನ್ನದ ಎಕ್ಸ್ಚೇಂಜ್ ನ ಮೇಲೆ ಪ್ರತಿ ಗ್ರಾಮ್ಗೆ 75 ರೂಪಾಯಿ ಹೆಚ್ಚುವರಿ ಮತ್ತು ಪ್ರತಿ ಕ್ಯಾರೆಟ್ ವಜ್ರದ ಮೌಲ್ಯದ ಮೇಲೆ 10,000 ರೂಪಾಯಿ ರಿಯಾಯಿತಿ ಪಡೆಯಿರಿ. ಜಿಆರ್ಟಿ ಜ್ಯುವೆಲರ್ಸ್, ಬೆಂಗಳೂರು ಮಂಗಳೂರು ರಸ್ತೆ, ಹಾಸನ ಕ್ಲಬ್ ಹತ್ತಿರ, ಹಾಸನ. ಗೋಮತಿ ಕಲ್ಯಾಣ ಮಂಟಪ 12 ವಸಂತಗಳನ್ನು ಪೂರೈಸಿ 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನ
ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1500 ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್, 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋರ್ಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448427261 8970568666. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಭಾರತ ಪಾಕಿಸ್ತಾನ ಗಡಿಯಲ್ಲಿ ಉದ್ಭವಿಸಿರುವ ಯುದ್ಧ ಸನ್ನಿವೇಶದ ಹಿನ್ನೆಲೆಯಲ್ಲಿ ಹಾಸನ ಜಿಲ್ಲೆಯ 5 ಯೋಧರು ರಜೆ ಮೊಟಕುಗೊಳಿಸಿ ಕರ್ತವ್ಯಕ್ಕೆ ಮರಳಿದ್ದಾರೆ. ಹೊಳೆನರಸೀಪುರ ಮತ್ತು ಅರಸೀಕೆರೆ ತಾಲೂಕಿನ ಈ ಯೋಧರಿಗೆ ಸ್ಥಳೀಯರು ಶ್ಲಾಘಿಸಿದ್ದಾರೆ. ಭಾರತ ಪಾಕಿಸ್ತಾನ ಗಡಿಯಲ್ಲಿ ಉದ್ಭವಿಸಿರುವ ಯುದ್ಧ ಸನ್ನಿವೇಶದ ಹಿನ್ನೆಲೆಯಲ್ಲಿ ಹಾಸನ ಜಿಲ್ಲೆಯಿಂದ ರಜೆ ಮೇಲೆ ಊರಿಗೆ ಬಂದಿದ್ದ 5 ಯೋಧರು ತ್ವರಿತವಾಗಿ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ. ದೇಶದ ಸೇವೆ ಮೇಲು ಎಂಬ ಧ್ಯೇಯವನ್ನ ಮುಡಿಗೇರಿಸಿಕೊಂಡ ಈ ಯೋಧರ ಕ್ರಿಯೆ ಎಲ್ಲೆಡೆ ಪ್ರಶಂಸೆಗೆ ಪಾತ್ರವಾಗಿದೆ. ಹೊಳೆನರಸೀಪುರ ತಾಲೂಕಿನ ಉಣ್ಣೇನಹಳ್ಳಿ ಗ್ರಾಮದ ಸಹೋದರರಾದ ಸುದರ್ಶನ್ ಮತ್ತು ಮಧುಕುಮಾರ್ ರಜೆಗಾಗಿ ಗ್ರಾಮಕ್ಕೆ ಬಂದು ಕೆಲವೇ ದಿನ ಕಳೆದಿದ್ರು. ಆದರೂ ಕೂಡಲೇ ಬಂದ ಸೇನೆಯ ಕರೆಯ ಮೇರೆಗೆ ತಮ್ಮ ರಜೆಯನ್ನು ಮೊಟಕುಗೊಳಿಸಿ ಕರ್ತವ್ಯಕ್ಕೆ ಹೊರಟಿದ್ದಾರೆ. ಸುದರ್ಶನ್ ಬಿಎಸ್ಎಫ್ನಲ್ಲಿ ಸೇವೆ ಸಲ್ಲಿಸುತ್ತಿದ್ದು, ಮಧುಕುಮಾರ್ ಭಾರತೀಯ ಭೂಸೇನೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಅದೇ ರೀತಿ ಅರಸೀಕೆರೆ ತಾಲೂಕಿನ ಹರಪನಹಳ್ಳಿ, ಬಸವಪುರ ಮತ್ತು ಹರಿಹರಪುರ ಗ್ರಾಮಗಳ ಯೋಧರಾದ ಸಂಜೀವ್ ನಾಯಕ್, ದಿನೇಶ್ ನಾಯಕ್ ಮತ್ತು ಹರೀಶ್ ನಾಯಕ್ ಕೂಡ ತಮ್ಮ ರಜೆಯನ್ನು ಮುಕ್ತಾಯಗೊಳಿಸಿ ಸೇನೆಯ ಕರ್ತವ್ಯಕ್ಕೆ ಮರಳಿದ್ದಾರೆ. ದೇಶಕ್ಕೆ ಬದ್ಧರಾಗಿರುವ ಈ ಯೋಧರು ತಮ್ಮ ಕುಟುಂಬ ಮತ್ತು ಗ್ರಾಮವನ್ನ ತಾತ್ಕಾಲಿಕವಾಗಿ ಬಿಡುವ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಇನ್ನು ರೈಲ್ವೆ ನಿಲ್ದಾಣದಲ್ಲಿ ಈ 3 ಯೋಧರನ್ನು ಬೀಳ್ಕೊಡುವ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದ್ದು, ಗೃಹ ಮಂಡಳಿ ಅಧ್ಯಕ್ಷ ಕೆಎಂ ಶಿವಲಿಂಗೇಗೌಡ ಅವರು ಇವರನ್ನ ಸನ್ಮಾನಿಸಿ ಶುಭಾಶಯ ಕೋರಿದ್ರು. ದೇಶಕ್ಕಾಗಿ ಸದುದ್ದೇಶದಿಂದ ರಜೆಯನ್ನ ತ್ಯಜಿಸಿ ಕರ್ತವ್ಯಕ್ಕೆ ಮರಳಿರುವ ಈ ಯೋಧರು ನಮ್ಮೆಲ್ಲರ ಹೆಮ್ಮೆ ಎಂದು ಸ್ಥಳೀಯರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಸಮರ ಸಾರಿರುವ ಭಾರತೀಯ ಸೈನಿಕರಿಗೆ ಯಶಸ್ಸು ಕೋರಿ ಪಟ್ಟಣದಲ್ಲಿ ವಿವಿಧ ಸಂಘಟನೆಗಳಿಂದ ಸುದರ್ಶನ ಹೋಮ ನೆರವೇರಿಸಲಾಯಿತು. ಪಟ್ಟಣದಲ್ಲಿ ಆಂಜನೇಯ ಸ್ವಾಮಿ ದೇಗುಲದಲ್ಲಿ ಸುದರ್ಶನ ಹೋಮ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಅರ್ಚಕ ವಿಶ್ವನಾಥ್ ದೀಕ್ಷಿತ್, ಕೆಂಪೇಗೌಡ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷ ಆನಂದ್ ಕಾಳೇನಹಳ್ಳಿ, ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸಿಎನ್ ಅಶೋಕ್, ಇಂಡಿಯನ್ ಕ್ರಿಕೆಟರ್ಸ್ ಮುಖ್ಯಸ್ಥ ನವೀನ್, ಮಾಜಿ ಸೈನಿಕ ವೆಂಕಟೇಶ್, ವಿನಾಯಕ, ಕಾರು ಚಾಲಕರ ಕ್ಷೇಮಾಭಿವೃದ್ಧಿ ಸಂಘ, ನಾಡಪ್ರಭು ಕೆಂಪೇಗೌಡ ವೇದಿಕೆ, ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ, ಮಾಜಿ ಸೈನಿಕರ ಸಂಘ, ಹಿಂದೂ ಕಮಾಂಡರ್ಸ್, ಇಂಡಿಯನ್ ಕ್ರಿಕೆಟರ್ಸ್, ಆರ್ಕೆಆರ್ ಯುವ ವೇದಿಕೆ ಹಾಗೂ ವಿವಿಧ ಸಂಘಟನೆಯ ಸದಸ್ಯರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಲ್ಲಾ ಪತ್ರಕರ್ತರ ಸಂಘದ ನೂತನ ಸಭಾಂಗಣದ ಕಾಮಗಾರಿಗೆ ಗುದ್ದಲಿ ಪೂಜೆ. ಕಾಮಗಾರಿಗೆ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರು, ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಎಚ್ಪಿ ಮದನ್ಗೌಡ ಹಾಗೂ ಜಿಲ್ಲಾಧ್ಯಕ್ಷ ಕೆಎಚ್ ವೇಣುಕುಮಾರ್ ಚಾಲನೆ. ತಹಶೀಲ್ದಾರ್ ಹಟಾವೋ, ಚನ್ನರಾಯಪಟ್ಟಣ ಬಚಾವೋ ಆಂದೋಲನದ ಅಡಿಯಲ್ಲಿ ಮೇ 14ರಂದು ಪಟ್ಟಣದ ಮಿನಿ ವಿಧಾನಸೌಧಕ್ಕೆ ಮುತ್ತಿಗೆ, ಸಿಐಟಿಯು ಮುಖಂಡ ಮಂಜುನಾಥ್ ಹೇಳಿಕೆ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.